I begin to I begin to ಹಾಯ್ ಎಲ್ಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಜ್ಯೋತಿ ಲಾಕ್ಸ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇದು ಬಂದು 2 ಡೇಸ್ ಕಂಟಿನ್ಯೂಷನ್ ವ್ಲಾಗ್ ಆಗಿರುತ್ತೆ. ನಾನು ಮಂಡೇ ಈವ್ನಿಂಗಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಹೆಂಗೂ ನೆಕ್ಸ್ಟ್ ಡೇ ಅಮಾವಾಸ್ಯೆ ಇತ್ತಲ್ವಾ, ಮಣ್ಣೆತ್ತಿನ ಅಮಾವಾಸ್ಯೆ ಅಂತ ಹೇಳ್ತಾರಲ್ವ, ಅದು ಮಂಗಳವಾರ ಇತ್ತು. ಹಂಗಾಗಿ ಹಿಂದಿನ ದಿನವೇ ಪೂಜೆ ಸಾಮಾನೆಲ್ಲ ಕ್ಲೀನ್ ಮಾಡ್ಕೊಂಬಿಡೋಣ ಅಂತಂದ್ಬಿಟ್ಟು ಎಲ್ಲ ನೀಟಾಗಿ ಕ್ಲೀನ್ ಮಾಡ್ಕೋತಾ ಇದ್ದೀನಿ. ಈ ಸಲ ನೀಟಾಗಿ ಡೀಪ್ ಕ್ಲೀನಿಂಗ್ ಮಾಡ್ಕೊಳ್ಳೋಣ ಅಂತ ಮಾಡ್ತಾ ಇದ್ದೀನಿ. ನನಗೆ ಫುಲ್ಲು ಡೀಪ್ ಕ್ಲೀನಿಂಗ್ ಮಾಡೋದಕ್ಕೆ 2 ಮಂತ್ಸ್ಗೆ ಒಂದ್ಸಲ ಮಾಡ್ತೀನಿ, ನನಗೆ ಟೈಮ್ ಸಿಗೋದಿಲ್ಲ. ಸೊ ಹಂಗಾಗಿ 2 ಮಂತ್ಸ್ಗೆ ಒಂದ್ಸಲ ಫುಲ್ ಎಲ್ಲ ಡೀಪ್ ಕ್ಲೀನಿಂಗ್ ಮಾಡ್ಕೊಂಬಿಟ್ಟಿರ್ತೀನಿ. ಯಾಕಂದರೆ ದೇವ್ರ ಮನೇಲೆ ಆಲ್ಮೋಸ್ಟ್ 2 ಅವರ್ಸು ಟೈಮ್ ಸ್ಪೆಂಡ್ ಆಗೋಗುತ್ತೆ. ಹಂಗಾಗಿ ಡೀಪ್ ಕ್ಲೀನಿಂಗ್ ಮಾಡಬೇಕಂದ್ರೆ ಸ್ವಲ್ಪ ಡಿಲೇ ಮಾಡ್ತೀನಿ ಅಷ್ಟೇ. ಹಂಗಾಗಿ ಸರಿ ಅಂತ ಎಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಂಬಿಡೋಣ ಅಂತೆಲ್ಲ ತೆಗಿತಾ ಇದ್ದೆ. ಅದಕ್ಕೆ ನೈಟ್ ಅಡುಗೆನೂ ಮಧ್ಯಾಹ್ನನೇ ಬೇಗ ಮಾಡ್ಕೊಂಡ್ಬಿಟ್ಟು ಬೇಗ ಮುಗ್ದೋಗುತ್ತೆ ಅಂತಂದ್ಬಿಟ್ಟು ಮಾಡ್ಕೊತಾ ಇದ್ದೀನಿ. ಹಾಗೆಯೇ ನನ್ನ ದೇವ್ರ ಮನೇಲಿ ಏನೇ ನೀರು ಇಟ್ಟಿದ್ರು ಕೂಡ ಅದನ್ನೆಲ್ಲ ನೀಟಾಗಿ ಗಿಡಗಳಿಗೆ ಹಾಕ್ಬಿಡ್ತೀನಿ. ಕಳಶ ಚೊಂಬಲ್ಲಿ ನೀರಾಗಿರ್ಬೋದು, ಅಥವಾ ನಾನು ದೇವ್ರಿಗೆ ನೀರು ಇಟ್ಟಿರ್ತೀನಲ್ಲ ಸಪ್ರೇಟು, ಅದು ಏನೇ ನೀರಿದ್ರೂ ಎಲ್ಲ ಗಿಡಗಳಿಗೆ ಹಾಕ್ಬಿಡ್ತೀನಿ. ಅದನ್ನೆಲ್ಲ ಹಾಕ್ಬಿಟ್ಟು ನೀಟಾಗೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೆ. ಎಷ್ಟು ಧೂಳಿತ್ತು ಮೇಲೆ ಎಲ್ಲ ನೀಟಾಗಿ, ಗೋಡೆ ಎಲ್ಲ ನೀಟಾಗಿ ಒರೆಸ್ಕೊಂಡು, ಬಾಗಿಲೆಲ್ಲ ನೀಟಾಗಿ ಒರೆಸ್ಕೊಂಡು ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೆ. ಕೆಲವೊಂದು ಕಡೆ ಮೂಲೆಯಲ್ಲಿ ಥರ ಗೂಡು ಕಟ್ಬಿಟ್ಟಿತ್ತು ಚಿಕ್ಕದಾಗಿ. 1 ಮಂತ್ ಏನಾದರೂ ಲೇಟ್ ಮಾಡಿದ್ರೆ ಆ ಥರ ಆಗ್ಬಿಡತ್ತೆ. ಆ ಥರ ಎಲ್ಲ ಕಟ್ಟಬಾರ್ದಂದೆ, ತುಂಬ ಕಷ್ಟ ಅಂತ ಹೇಳ್ತಾರೆ. ಹಾಗಾಗಿ ಎಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊತಾ ಇದ್ದೆ. 15 ಡೇಸ್ ಒನ್ಸು ಅಮಾವಾಸ್ಯೆಗೆ ಮತ್ತು ಪೌರ್ಣಮಿಗೆ ನಾನು ತೆಂಗಿನಕಾಯಿ ಎಲ್ಲ ಚೇಂಜ್ ಮಾಡ್ತೀನಲ್ವ, ಆ ಟೈಮಲ್ಲೇ ದೇವ್ರ ಫೋಟೋ ಎಲ್ಲ ಒರೆಸಿ ಕುಂಕುಮ ಎಲ್ಲ ಇಟ್ಕೋತೀನಿ. ಬಟ್ ಬಾಗಿಲು ಅಂದರೆ ಮೇಲೆ ಗೋಡೆ ಎಲ್ಲ ನೀಟಾಗಿ ಒರೆಸ್ಕೊಳ್ಳೋದು ಮಾತ್ರ ಟೈಮ್ ಆಗೋದಿಲ್ಲ ಅಷ್ಟೇ. ಅಂದರೆ ಕೆಳಗಡೆ ಎಲ್ಲ ಫುಲ್ ಎಲ್ಲ ದೇವ್ರ ಮನೇಲಿರೋದು ಐಟಮ್ಸ್ ಎಲ್ಲ ತೆಗೆದು ಉಜ್ಜಿ ಎಲ್ಲ ತೊಳೆಯೋದಕ್ಕೆ ಟೈಮ್ ಹಿಡಿಯುತ್ತೆ. ಹಂಗಾಗಿ ಸ್ವಲ್ಪ ಡಿಲೇ ಮಾಡ್ತೀನಿ ಅಷ್ಟೇ. ಆಮೇಲೆ ಸರಿ ಅಂತ ದೇವ್ರ ಸಾಮಾನೆಲ್ಲ ತೊಗೊಂಡು ಬಂದುಬಿಟ್ಟು ನೀಟಾಗಿ ಅದೆಲ್ಲ ಒರೆಸೋದಷ್ಟೆಲ್ಲ ನೀಟಾಗಿ ಡ್ರೈ ಆಗೋ ಅಷ್ಟರಲ್ಲಿ ದೇವ್ರ ಸಾಮಾನೆಲ್ಲ ನೀಟಾಗಿ ತೊಳ್ಕೊಂಬಿಡೋಣ ಅಂತ ಬಂದೆ. ನಾನು ಹ್ಯಾಪಿ ಪ್ಲಾನೆಟ್ದು ನಿಮಗೆ ಲಾಸ್ಟ್ ಟೈಮೇ ನನ್ನ ಶಾರ್ಟ್ಸಲ್ಲಿ ಹೇಳಿದ್ನಲ್ವ, ಅದರಲ್ಲಿ ನೀಟಾಗಿ ಕ್ಲೀನ್ ಆಗುತ್ತೆ. ನನಗಂತೂ ತುಂಬ ಇಷ್ಟ ಆಯಿತು ಈ ಪ್ರಾಡಕ್ಟು. ಹಂಗಾಗಿ ಅದರಲ್ಲೇ ನಾನು ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಅಂದರೆ ಬೇಗ ಕ್ವಿಕ್ಕಾಗಿ ಆಗುತ್ತೆ, ಫಾಸ್ಟಾಗಿ. ಮತ್ತು ಅದು ಶೈನಿಂಗ್ ಕೂಡ ಅಷ್ಟೇ, ಎಷ್ಟು ನೀಟಾಗಿ ಗಲೀಜೆಲ್ಲ ಹೊರ್ಟೋಗುತ್ತೆ ಗೊತ್ತಾ, ಫುಲ್ಲು ಶೈನಿಂಗ್ ಹೊಳಿತಾ ಇರುತ್ತೆ. ಅಂದರೆ ಅಷ್ಟು ಕಷ್ಟ ಅನಿಸಲ್ಲ ಕ್ಲೀನ್ ಮಾಡ್ಕೊಳ್ಳೋದು. ಹಾಗಾಗಿ ಇದನ್ನೇ ಯೂಸ್ ಮಾಡಿಕೊಂಡು ದೇವ್ರ ಸಾಮೆಲ್ಲ ನೀಟಾಗಿ ತೊಳೆದಿಟ್ಕೊಂಡು ಫೋಟೋಗೆಲ್ಲ ಕುಂಕುಮ ಇಟ್ಕೊಬೇಕಾಗಿತ್ತಲ್ವ, ಅದಕ್ಕೆ ಇಲ್ಲಿ ನಾನು ಅರಿಶಿನ ಪುಡಿ ಮತ್ತು ಸ್ವಲ್ಪ ಗಂಧ, ಹಾಗೆಯೇ ಜಾವಂತಿ ಪೌಡ್ರ್ ಅಂತ ಬರುತ್ತೆ, ಅದು ಕೂಡ ಸೇರಿಸ್ಕೋತಾ ಇದ್ದೀನಿ. ಇದು ಮಾತ್ರ ಸಖತ್ ಫ್ಲೇವರು, ಚಿಕ್ಕದಾಗಿ ಬರುತ್ತೆ. ಇದು ಎಷ್ಟು ಆಯಿತು ಅಂತ ನನಗೆ ಗೊತ್ತಿಲ್ಲ, ಪೂಜೆ ಸಾಮಾನೆಲ್ಲ ಒಟ್ಟಿಗೆ ತಂದಿದ್ದು ನಾನು. ಇದು ಸ್ವಲ್ಪ ಇಷ್ಟೇ ಹಾಕೊಂಡ್ರೆ ಸಾಕೋದು ಮಿಕ್ಸಿಗೆ, ಎಷ್ಟು ಫ್ಲೇವರ್ ಬರುತ್ತೆ ಅಂದರೆ ದೇವ್ರ ಮನೆಯೆಲ್ಲ ಘಮ್ಮ ಅಂತ ಇರುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ಸೊ ಅದು ನನಗೆ ಸ್ಮೆಲ್ ತುಂಬ ಇಷ್ಟ. ಹಾಗಾಗಿ ಅದನ್ನೆಲ್ಲ ಮಿಕ್ಸ್ ಮಾಡಿಕೊಂಡು ದೇವ್ರ ಫೋಟೋಗೆಲ್ಲ ಕುಂಕುಮ ಇಟ್ಕೋತಾ ಇದ್ದೀನಿ. ಈ ಥರ ಇಟ್ಟೆಲ್ಲ ಮಾಡ್ತಾ ಇರ್ಬೇಕಾದ್ರೆ ಒಂದು ದೇವ್ರ ಸಾಂಗ್ ಹಾಕ್ಕೊಂಡು ಕೇಳ್ಕೊಂಡು ಮಾಡ್ತಾಯಿದ್ರೆ ಒಂಥರ ಚೆಂದ ಅನಿಸುತ್ತೆ, ಒಂಥರ ಪೀಸ್ಫುಲ್ ಮೈಂಡ್ ಅಂತ ಅನಿಸ್ತಾ ಇರುತ್ತೆ. ಸರಿ ಅಂತ ದೇವ್ರ ಫೋಟೋಗೆಲ್ಲ ಕುಂಕುಮ ಎಲ್ಲ ಇಟ್ಕೊಂಡು ಎತ್ತಿಟ್ಕೊಂಡೆ. ಮತ್ತೇನೆಂದರೆ ನಮ್ಮ ಮನೆಯಲ್ಲಿ ದೇವ್ರ ಮನೆಯಲ್ಲಿ ಸರ್ಜ ಎಲ್ಲ ಫೋಟೋ ಎಲ್ಲ ಇಡೋದಕ್ಕೆ, ಹಂಗಾಗಿ ನಮ್ಮದು ಪೀಠ ಇದೆಯಲ್ವಾ ಅದ್ರ ಮೇಲೇ ಇಟ್ಕೊತೀನಿ. ನಂಗೆ ಅದೊಂಥರ ಫೀಲ್ ಆಗುತ್ತೆ ಅಷ್ಟೇ. ನೋಡೋಣ ಮುಂದಕ್ಕೆ ಏನಾದರೂ ಮಾಡಿಸ್ಬೇಕದು, ಸರ್ಜೆ ಥರ ಏನಾದರೂ ಮಾಡಿಸ್ಬಿಟ್ರೆ ನೀಟಾಗಿರುತ್ತೆ. ಮತ್ತು ಪ್ರತಿ ಅಮಾವಾಸ್ಯೆಗೆ ಮತ್ತು ಪೌರ್ಣಮಿಗೆಲ್ಲ ಕಳಶದ ಕೈ ನಾವು ಚೇಂಜ್ ಮಾಡ್ತೀವಲ್ವಾ, ಅದೇ ಈ ಸಲ ಬಂದಿದ್ದು ಅಮಾವಾಸ್ಯೆ ತುಂಬ ಒಳ್ಳೆಯದಂತೆ. ಮಣ್ಣೆತ್ತಿನ ಅಮಾವಾಸ್ಯೆ ಅಂತ ಹೇಳ್ತಾರೆ. ಇದು ಬಂದು ಶನಿದೇವರ ಪತ್ನಿ ಇದ್ದಾರಲ್ವ, ಜ್ಯೇಷ್ಠಲಕ್ಷ್ಮಿ, ಅವ್ರದ್ದು ಹುಟ್ಟಿದ ದಿನ ಅಂತೆ. ಸೊ ಇದು ಆಷಾಢ ಸ್ಟಾರ್ಟ್ ಆಗೋಕ್ಕೆ ಮುಂಚೆ ಬರೋ ಅಮಾವಾಸ್ಯೆ. ಇದು ತುಂಬಾ ಒಳ್ಳೆಯದು. ಮತ್ತು ಇವಾಗ ಆಷಾಢ ಮಾಸದಲ್ಲಿ ಬಂದು ಉಪ್ಪಿನ ದೀಪ ಹಚ್ತಾರೆ, ನಿಂಬೆಹಣ್ಣು ದೀಪ ಎಲ್ಲ ಹಚ್ತಾರೆ. ಈ ಟೈಮಲ್ಲಿ ಲಕ್ಷ್ಮೀ ದೇವ್ರನ್ನ ಪೂಜೆ ಮಾಡೋದ್ರಿಂದ ತುಂಬಾ ಒಳ್ಳೆಯದು ಅಂತ ಕೂಡ ಹೇಳ್ತಾರೆ. ಯಾಕಂದರೆ ಈ ದಿನಗಳು ಬಂದು ಲಕ್ಷ್ಮಿಗೆ ಪ್ರಿಯವಾದ ದಿನಗಳಂತೆ. ಹಂಗಾಗಿ ಈ ಟೈಮಲ್ಲಿ ನಾನು ಮೊದಲೆಲ್ಲ ನಮ್ಮ ಮನೆ ಅಂದರೆ ನಾವು ಮೊದಲಿದ್ವಲ್ಲ ಮನೆಯಲ್ಲಿ, ಆ ಮನೆ ಹತ್ರ ಗಂಗಮ್ಮ ದೇವಸ್ಥಾನ ಇತ್ತು, ಅಲ್ಲೋಗಿ ನಿಂಬೆಹಣ್ಣು ದೀಪ ಉಪ್ಪಿನ ದೀಪ ಎಲ್ಲ ಹಚ್ಕೊಂಡು ಮನೇಲೆಲ್ಲ ಚೇಂಜ್ ಮಾಡ್ತಾಯಿದ್ದೆ. ಇವಾಗೇನು ಆ ಥರ ಮಾಡಲ್ಲ, ನಂಗೆ ಟೈಮು ಸಿಗೋದಿಲ್ಲ. ಹಾಗಾಗಿ ಫ್ರೀಯಾಗಿದ್ದಾಗ ನಮ್ಮ ಮನೆ ಹತ್ರನೇ ದೇವಸ್ಥಾನ ಇದೆ, ಒಂದು ದೇವಸ್ಥಾನ ಆಗಿದೆ ಈಗ ಲಕ್ಷ್ಮೀ ನರಸಿಂಹಸ್ವಾಮಿ. ಸೊ ಅಲ್ಲಿಗೆ ಹೋಗಿ ಪೂಜೆ ಮಾಡಿಸ್ಕೊಂಡು ಬಂದುಬಿಡ್ತೀನಿ ಅಷ್ಟೇ. ಆ ಥರ. ಹಾಗೆಯೇ ಇಲ್ಲಿ ನಾನು ಬಾಗಿಲಿಗೆಲ್ಲ ಯಾವಾಗೂ ಸ್ವಸ್ತಿಕೆಲ್ಲ ಬರೀತಾ ಇದ್ದೆ, ಅದನ್ನೆಲ್ಲ ನೀಟಾಗೆಲ್ಲ ಒರೆಸಿ ಕ್ಲೀನ್ ಮಾಡ್ಕೊಂಡು ಅಲ್ಲೂ ಕೂಡ ಬರ್ಕೊತಾ
ಇದ್ದೀನಿ. ಈ ಥರ ಬಾಗಿಲು ಮುಂದೆ ಬರೆಯೋದು ಕೂಡ ತುಂಬ ಒಳ್ಳೆಯದಂತೆ. ನಾನು ರೀಲ್ಸಲ್ಲಿ ನೋಡಿದ್ದು ಮತ್ತು ನಂಗೆ ತುಂಬ ಜನ ಹೇಳಿದ್ದಾರೆ ಆಯಿತಾ. ಈ ಥರ ಬಾಗಿಲು ಮುಂದೆ ಈ ಥರ ಸ್ವಸ್ತಿಕ್ಕು ಓಮು ಅಂತೆಲ್ಲ ಬರೆದ್ರೆ ತುಂಬ ಒಳ್ಳೆಯದು. ಒಂದು ಪಾಸಿಟಿವ್ ಎನರ್ಜಿ ಮತ್ತು ನೆಗೆಟಿವ್ ಎನರ್ಜಿ ಮನೆಗೆ ಬರೋದಿಲ್ಲ ಅಂತ ಹೇಳ್ತಾರೆ. ಹಾಗಾಗಿ ನಾನು ಪ್ರತಿ ಸಲ ಕುಂಕುಮ ಎಲ್ಲ ಇಡಬೇಕಾದ್ರೆ ಈ ಥರ ಬರ್ಕೊತೀನಿ. ಮತ್ತು ಇನ್ನೊಂದು ಮನೆಯಲ್ಲಿ ಒಂದು ಸ್ವಲ್ಪ ಉಪ್ಪನ್ನು ಹಾಕ್ಬಿಟ್ಟು ಒಂದು 15 ಡೇಸ್ ಬಿಟ್ಟು ಅದನ್ನು ನೋಡಿದ್ರೆ ಅದೇನಾದರೂ ಅದರಲ್ಲೇನಾದರೂ ಚೇಂಜಸ್ ಕಾಣಿಸಿದ್ರೆ ಏನು ನೆಗೆಟಿವ್ ಎನರ್ಜಿ ಅಂತ ಇದೆ ನೋಡಿ, ಮನೇಲಿ ಏನಾದ್ರು ನೆಗೆಟಿವ್ ಎನರ್ಜಿ ಇದ್ದರೆ ಅದನ್ನ ಅಬ್ಸರ್ವ್ ಮಾಡುತ್ತೆ ಅಂತ ಕೂಡ ಹೇಳ್ತಾರೆ. ಅದನ್ನು ಕೂಡ ನಾನು ಟ್ರೈ ಮಾಡಿದ್ದೀನಿ. ಬಟ್ ಅದು ನಿಜಾನೇ, ನಾನು ಅದನ್ನು ನಂಬ್ತೀನಿ. ಸೊ ನೀವು ಯಾರಾದರೂ ಈ ಥರ ಮಾಡ್ತೀರಾ ಅಂದರೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಇದು ನೆಕ್ಸ್ಟ್ ಡೇ ಮಂಗಳವಾರದ ವ್ಲಾಗ್ ಆಗಿರುತ್ತೆ. ಮಾರ್ನಿಂಗ್ ಬೆಳಗ್ಗೆ ನಾನು 5ಗೆಲ್ಲ ಎದ್ದೇಳ್ಬೇಕು ಅಂದ್ಕೊಂಡೆ, ಯಾಕೋ 5:30 ಆಗೇ ಹೋಯಿತು. ಬೆಳಗ್ಗೆ ಹೊತ್ತು ಈ ನಡುವೆ ಎಲ್ಲ ಬೇಗ ಬೆಳಕಾಗ್ಬಿಡುತ್ತಲ್ವ, ಹಂಗಾಗಿ ಬೆಳಗ್ಗೆನೇ ಎದ್ದ ತಕ್ಷಣ ಬಂದು ಆಲ್ರೆಡಿ ಹಿಂದಿನ ದಿನವೇ ಮನೆಗಳೆಲ್ಲ ಒರೆಸಿ ನೀಟಾಗಿ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೆ. ಕ್ಲೀನ್ ಮಾಡಿನೇ ಮಲಗಿದ್ದೆ ನಾನು. ಸರಿ ಆಚೆ ಎಲ್ಲ ತೊಳೆದು ರಂಗೋಲಿ ಹಾಕ್ಕೊಳ್ಳೋಣ ಅಂತಂದ್ಬಿಟ್ಟು ಗುಡಿಸ್ಬಿಟ್ಟು ನೀಟಾಗೆಲ್ಲ ಒರೆಸ್ಕೊತಾ ಇದ್ದೀನಿ. ಬೆಳಗ್ಗೆನೇ ಪೂಜೆ ಮಾಡಿಬಿಟ್ರೆ ಒಂಥರ ಪಾಸಿಟಿವ್ ಎನರ್ಜಿ, ಬಟ್ ನನಗಂತೂ ಆಗೋದೇ ಇಲ್ಲ. ಎಷ್ಟೋ ಸಲ ಅನ್ಕೊತೀನಿ ಬೆಳಗ್ಗೆ ಅಷ್ಟೊತ್ತಿಗೆ ನಾನು 6:30ಗೆಲ್ಲ ಮುಗಿಸಿ ಎಲ್ಲ ನೀಟಾಗಿ ಇಟ್ಕೊಂಬಿಡೋಣ ಅಂತ ಅನ್ಕೊತೀನಿ. ಬಟ್ ನನಗೆ ಆಗೋದೇ ಇಲ್ಲ, ಏನೂ ಮಾಡೋಕ್ಕಾಗಲ್ಲ. ಸರಿ ಅಂತ ಅದು ನೀಟಾಗೆಲ್ಲ ಒರೆಸಾದ್ಮೇಲೆ ನನಗೆ ನೆನಪಾಯಿತು ಇವಾಗ ತಲೆಗೆ ಸ್ನಾನ ಮಾಡಬೇಕಲ್ಲ, ಆಯಿಲ್ ಅಪ್ಲೈ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ನಾನು ಪ್ರತಿ ಸಲ ತಲೆಗೆ ಸ್ನಾನ ಮಾಡಬೇಕಾದ್ರೆ 1-2 ಅವರ್ಸ್ ಮುಂಚೆನೇ ತಲೆಗೆಲ್ಲ ಎಣ್ಣೆ ಅಪ್ಲೈ ಮಾಡಿಕೊಂಡು ಆಮೇಲೆ ಸ್ನಾನಕ್ಕೆ ಹೋಗ್ತೀನಿ. ಸರಿ ಅಂತ ಆ ಎಣ್ಣೆ ಎಲ್ಲ ತಲೆಗೆ ಇಟ್ಕೊಂಡು, ಯಾಕಂದರೆ ಇದು ಮನೆಯಲ್ಲೇ ಪ್ರಿಪೇರ್ ಮಾಡಿರೋ ಆಯಿಲು, ಸೊ ಹಂಗಾಗಿ ಅದನ್ನು ಕೂಡ ಎಣ್ಣೆ ಎಲ್ಲ ಅಪ್ಲೈ ಮಾಡಿಕೊಂಡು ರಂಗೋಲಿ ಹಾಕ್ಕೊಂಬಿಡೋಣ ಅಂತ ಹೋಗ್ತಾ ಇದ್ದೀನಿ. ಹಂಗೆ ನೀಟಾಗೆಲ್ಲ ಹೊಸ್ಲೆಲ್ಲ ಒರೆಸ್ಕೊಂಡು ಅರ್ಶಿನ ಕುಂಕುಮ ಎಲ್ಲ ಇಟ್ಕೊಂಡು ರಂಗೋಲಿ ಕೂಡ ಹಾಕೊತೀನಿ. ನಮ್ಮ ಮನೆ ಹತ್ರ ಅಷ್ಟೊಂದು ಜಾಗ ಇಲ್ಲ, ಅಂದರೆ ಮುಂದೆ ಬಾಗಿಲು ಮುಂದೆ ಅಷ್ಟೊಂದು ಜಾಗ ಇಲ್ಲ, ಸ್ವಲ್ಪನೇ ಇರೋದು. ಅದರಲ್ಲಿ ನಾನು ಸ್ವಲ್ಪ ಒಂದು 4-5 ಪಾಟ್ಗಳು ಕೂಡ ಇಟ್ಬಿಟ್ಟಿದ್ದೀನಿ. ಹಂಗಾಗಿ ಚಿಕ್ಕದಾಗಿರುತ್ತೆ ಜಾಗ. ನನ್ನ ಮಗಳು ಕೂಡ ಸ್ವಲ್ಪ ತೀಟೆ ಓಡಾಡ್ತಿರ್ತಾಳಲ್ವ, ಅದು ಏನು ನಾನು ದೊಡ್ಡದಾಗಿ ಏನಾದ್ರು ರಂಗೋಲಿ ಹಾಕಿದ್ದೀನಿ ಅಂದರೆ ಎಲ್ಲ ಅಳಿಸಿ ಗಲೀಜು ಮಾಡಿಬಿಡ್ತಾಳೆ. ಅದು ನೋಡೋಕೆ ಇನ್ನೂ ಅಸಹ್ಯವಾಗಿ ಕಾಣುತ್ತೆ. ಹಂಗಾಗಿ ಯಾವಾಗೂ ಚಿಕ್ಕದಾಗಿ ರಂಗೋಲಿ ಹಾಕ್ಕೊಳ್ಳೋದು. ನಮ್ಮ ಮನೆ ಕೆಳಗಡೆ ಗೇಟ್ ಮುಂದೆ ಮಾತ್ರ ಏನಾದರೂ ಹಬ್ಬಗಳು ಬಂದಾಗ ದೊಡ್ಡ ರಂಗೋಲಿನ ಹಾಕ್ಕೋತೀನಿ. ಸ್ವಲ್ಪ ದೊಡ್ಡ ರಂಗೋಲಿ ಹಾಕ್ಕೊಳ್ಳೋದಕ್ಕೆಲ್ಲ ನಂಗೆ ಸ್ವಲ್ಪ ಇಷ್ಟ. ಹಂಗಾಗಿ ಚಿಕ್ಕ ಸ್ವಲ್ಪ ನನಗೆ ಬರೋದು ಕಮ್ಮಿ. ಹಂಗಾಗಿ ಚಿಕ್ಕದು ನನಗೆ ಯಾವ್ದು ಬರುತ್ತೋ ಅದನ್ನು ಹಾಕ್ಕೊತೀನಿ. ರಂಗೋಲಿ ಕೂಡ ಎಲ್ಲ ಬಿಡಿಸ್ಕೊತಾ ಇದ್ದೀನಿ. ಟೈಮ್ ಆಗೇ ಹೋಗಿತ್ತು. ನಾನು ಆ್ಯಕ್ಚುಲಿ ಬೆಳಗ್ಗೆ ಎಲ್ಲ ಕ್ಲೀನ್ ಎಲ್ಲ ಮಾಡಿ ಸ್ನಾನ ಎಲ್ಲ ಮುಗಿಸಿ ಟಿಫನ್ ಎಲ್ಲ ಮಾಡಿ ಆಮೇಲೆ ಮಾಡ್ಕೊಳ್ಳೋಣ ಅಂದ್ಕೊಂಡೆ. ಬಟ್ ಹಂಗಾಗಲೇ ಇಲ್ಲ. ಯಾಕಂದರೆ ನಮ್ಮ ಹಸ್ಬೆಂಡು ನನ್ನ ಮಗಳು 8:30ಗೆಲ್ಲ ಆಚೆ ಇರಬೇಕಲ್ಲ, ಆಲ್ರೆಡಿ ಟೈಮ್ ಆಗೇ ಹೋಗಿತ್ತು. ನಾನು ಹಾಗೆ ಸ್ನಾನ ಎಲ್ಲ ಮುಗಿಸ್ಕೊಂಡು ಬಂದೆ. ಟೈಮ್ ನೋಡಿದೆ, ಬಟ್ ಪೂಜೆ ಮಾಡೋದಕ್ಕಾಗಲ್ಲ. ಫಸ್ಟ್ ಅವ್ರಿಗೆ ಟಿಫನ್ ಎಲ್ಲ ಮಾಡಿ ಮುಗಿಸಿ ಅವ್ರನ್ನ ಕಳಿಸಿ ಆಮೇಲೆ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಮಾಡ್ಕೊತಾ ಇದ್ದೀನಿ. ಹಾಗೆಯೇ ಸ್ನಾನ ಮಾಡ್ಕೊಂಡು ಬಂದಿದ್ದ ತಕ್ಷಣ ಸ್ವಲ್ಪ ಫೇಸ್ ಎಲ್ಲ ಡ್ರೈ ಇರುತ್ತೆ, ನಂಗೆ ಒಂಥರ ಅನಿಸ್ತಾ ಇರುತ್ತೆ. ಹಂಗಾಗಿ ಮಾಯ್ಶ್ಚರೈಸರ್ ನೀಟಾಗಿ ಅಪ್ಲೈ ಮಾಡಿಕೊಂಡು ಫೇಸ್ಗೆ ಬಾಡಿ ಲೋಷನ್ ಎಲ್ಲ ಹಾಕ್ಕೊತಾ ಇದ್ದೀನಿ. ಯಾಕೆಂದರೆ ಅದು ಸ್ನಾನ ಮಾಡ್ಕೊಂಡು ಬಂದಿದ್ದ ತಕ್ಷಣ ಫುಲ್ಲು ಒಂಥರ ಡ್ರೈ ಅನಿಸ್ತಾ ಇರುತ್ತೆ, ಒಂಥರ ಅನಿಸ್ತಾ ಇರುತ್ತೆ ನನಗೆ. ಹಂಗಾಗಿ ಸ್ವಲ್ಪ ಮಾಯ್ಶ್ಚರೈಸರು ಹಚ್ಕೊಂಡ್ಬಿಟ್ರೆ ಒಂಥರ ಫೀಲ್ ಆಗುತ್ತೆ. ನಾನೆಲ್ಲ ಜಾಸ್ತಿ ಥರ ಏನು ಕ್ರೀಮ್ಸು ಅವೆಲ್ಲ ಏನು ಯೂಸ್ ಮಾಡಲ್ಲ. ನಾನು ತುಂಬ ಸಿಂಪಲ್ಲಾಗೇ ಒಂದು ಮಾಯ್ಶ್ಚರೈಸರು, ಒಂದು ಲಿಪ್ ಬಾಮು ಅಷ್ಟೇ, ಒಂದು ಬುಟ್ಟಿಟ್ಕೊಂಡ್ರೆ ಆಗೋಯ್ತು ನಂದು ರೆಡಿ. ಸರಿ ಅಂತ ಎಲ್ಲ ಮುಗಿಸ್ಕೊಂಡು ಬಂದೆ. ಅಷ್ಟರಲ್ಲಿ ನಮ್ಮ ಮನೆಯವರು ಹಾಲನ್ನು ಕಾಯಕ್ಕೆ ಇಟ್ಟಿದ್ದು ಆಲ್ರೆಡಿ ನನ್ನ ಮಗಳಿಗೆ, ಯಾಕಂದರೆ ಎದ್ಬಿಟ್ಟಿದ್ಲು ಕೇಳ್ತಾ ಇದ್ಲು. ಹಂಗಾಗಿ ನಾನು ರೇಗಿಸ್ತಾ ಇದ್ದೆ, ನಿನ್ನ ಮಗಳಿಗೆ ಹಾಲು ಕಾಯಿಸ್ಕೊಡ್ತೀಯ, ನನಗೆ ಕಾಫಿ ಮಾಡಿಕೊಡಲ್ವಾ ಅಂತ ಕೇಳ್ತಾ ಇದ್ದೆ. ಅದಕ್ಕೆ ಅವರು ಪಾಪ ಕಾಫಿ ಇಟ್ಬಿಟ್ಟು ಹಂಗೆ ರೇಗಿಸ್ತಾ ಇದ್ರು. ಸರಿ ಅಂತ ನಾನು ಟಿಫನ್ ಮುಗಿಸ್ಕೊಂಬಿಡೋಣ ಅಂತ ಬಂದೆ. ಸಿಂಪಲ್ಲಾಗಿ ಕ್ಯಾರೆಟ್ ರೈಸು ಮತ್ತು ಕಡಲೆಕಾಳನ್ನ ನೆನೆಸ್ಬಿಟ್ಟು ಹಾಗೆ ಫ್ರಿಜ್ಜಲ್ಲಿ ಇಟ್ಟಿದ್ದೆ, ಅದು ಕೂಡ ಇತ್ತು. ಹಂಗಾಗಿ ಅದು ಬೇಯಿಸ್ಕೊಂಡು ಕಡಲೆ ಉಸ್ಲಿ ಮಾಡ್ಕೊಂಬಿಡೋಣ ಅಂತ ಮಾಡ್ಕೊತಾ ಇದ್ದೀನಿ. ಇಲ್ಲಿ ಕುಕ್ಕರ್ಗೆ ಕಡಲೆಕಾಳನ್ನು, ಅಂದರೆ ನೆನೆಸಿರೋ ಕಡಲೆಕಾಳನ್ನ ಹಾಕ್ಬಿಟ್ಟು ಮುಳುಗೋ ಅಷ್ಟು ನೀರನ್ನು ಸೇರಿಸ್ಕೊಂಡು ಇದಕ್ಕೊಂದು ಸ್ವಲ್ಪ ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ಬೇಯಕ್ಕೆ ಇಟ್ಟಿದ್ದೀನಿ. ಹಾಗೆಯೇ ಹಿಂದಿನ ದಿನ ನಾನು ಬಾಟಲ್ಸ್ ಎಲ್ಲ ಕ್ಲೀನ್ ಮಾಡಿ ಹಾಗೆ ಇಟ್ಬಿಟ್ಟಿದ್ನಲ್ಲ, ನೀರೆಲ್ಲ ಡ್ರೈ ಆಗಲಿ ಅಂತಂದ್ಬಿಟ್ಟು ಆ ಬಾಟಲ್ಸ್ಗೆಲ್ಲ ಆಯಿಲ್ನ ಫಿಲ್ ಮಾಡ್ಕೋತಾ ಇದ್ದೀನಿ. ಈ 1 ಲೀಟ್ರ್ ಆಯಿಲು ಆರಾಮಾಗಿ 2 ಬಾಟ್ಲು ಕರೆಕ್ಟಾಗಿ ಆಗುತ್ತೆ. ಹಂಗಾಗಿ ಸಪ್ರೇಟ್ ಉಳಿಯುತ್ತೆ ಅನ್ನೋ ಟೆನ್ಷನ್ ಇಲ್ಲ. ಅದನ್ನು ಕೂಡ ನೀಟಾಗೆಲ್ಲ ಫಿಲ್ ಮಾಡಿಕೊಂಡು ಎತ್ತಿಟ್ಕೊಂಡೆ. ನೀಟಾಗಿ ಕ್ಲೀನ್ ಆಗಿದೆ ನೋಡಿ, ಎಷ್ಟು ನೀಟಾಗಿ ಆಗಿದೆ ಅಂತ. ಸೊ ಇದು ಯಾವ ರೀತಿ ಕ್ಲೀನ್ ಮಾಡೋದು ಅಂತ ನಾನು ಹಿಂದಿನ ವೀಡಿಯೋಗಳಲ್ಲಿರುತ್ತೆ, ಇಂಟ್ರೆಸ್ಟ್ ಇದ್ದರೆ ಹೋಗಿ ಚೆಕ್ಔಟ್ ಮಾಡಿ ಆಯಿತಾ. ಹಾಗೆಯೇ ಇಲ್ಲಿ ಟಿಫನ್ಗೆ ನಾನು ಕ್ಯಾರೆಟ್ ರೈಸ್ ಮಾಡ್ಕೊಂಬಿಡೋಣ ಅಂತ ಮಾಡ್ಕೊತಾ ಇದ್ದೀನಿ. ಕ್ಯಾರೆಟ್ ರೈಸ್ ಅಂದರೆ ತುಂಬ ಸಿಂಪಲ್ಲು ಮತ್ತು ಬೇಗ ಕ್ವಿಕ್ಕಾಗಿ ಆಗುತ್ತೆ. ನನಗೆ ಟೈಮೂ ಇರಲಿಲ್ವಲ್ಲ, ಸರಿ
ಇದೇ ಮಾಡ್ಕೊಂಬಿಡೋಣ ಅಂತ ಬೇಗ ಮಾಡ್ಕೊತಾ ಇದ್ದೀನಿ. ನಮ್ಮ ಮನೆಯವ್ರಿಗೆ ನೈಟು ಮಾಡಿದ ಸಾಂಬಾರು ಇತ್ತು ಆಯಿತಾ. ಆ ಸಾಂಬಾರಿಗೆ ರೈಸ್ ಅವ್ರು ತಿನ್ಕೊತಾರೆ. ಇದೆಲ್ಲ ಈ ಥರ ಅವ್ರಿಗೆ ಟಿಫನ್ ಎಲ್ಲ ಸ್ವಲ್ಪ ಇಷ್ಟ ಆಗಲ್ಲ. ನನ್ನ ಫೋರ್ಸಿಗೆ ಒಂದು ಸ್ವಲ್ಪ ತಿಂತಾರೆ ಅಷ್ಟೇ. ನನ್ನ ಮಗಳಿಗಂತೂ ಬಾಕ್ಸಿಗೆ ಬೇಕೇ ಬೇಕು. ನಮ್ಮ ಹಸ್ಬೆಂಡ್ ಮಧ್ಯಾಹ್ನ ಬಾಕ್ಸ್ಗೂ ನಾನು ಅದನ್ನೇ ಹಾಕೋದು. ಹಂಗಾಗಿ ಇಲ್ಲಿ ಅಂತಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಇಲ್ಲಿ ನಾನು ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಈರುಳ್ಳಿ, ಕರಿಬೇವು, ಇಲ್ಲಿ ನಾನು ಕಡಲೆ ಉಸ್ಲಿಗೆ ಮತ್ತು ಕ್ಯಾರೆಟ್ ರೈಸ್ಗೆ ಎರಡಕ್ಕೂ ನಾನು ರೆಡಿ ಮಾಡ್ಕೊತಾ ಇರೋದು. ಹಸಿಮೆಣಸಿನ್ಕಾಯಿ, ಕರಿಬೇವು, ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ಹಾಗೆ ಕಡಲೆಕಾಳು ಕೂಡ ಚೆನ್ನಾಗಿ ಬೆಂದಿತ್ತು. ಒಂದು 3 ವಿಷಲ್ ಬಂದರೆ ಚೆನ್ನಾಗಿ ಬೆಂದಿರುತ್ತೆ. ಅದನ್ನು ಕೂಡ ನೀರು ಸಪ್ರೇಟ್ ಮಾಡಿಕೊಂಡು ಇಲ್ಲಿ ಒಂದು ಪ್ಯಾನ್ಗೆ ಒಂದು 4 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆನ ಸೇರಿಸ್ಕೊಂಡು ಸಾಸಿವೆ, ಜೀರಿಗೆ ಮತ್ತು ಹಸಿಮೆಣಸಿನ್ಕಾಯಿನ ಸೇರಿಸ್ಕೊಂಡು ಇದಕ್ಕೆ ಒಂದು ಸ್ವಲ್ಪ ಕರಿಬೇವನ್ನ ಸೇರಿಸ್ಕೊಂಡು ಒಂದು ಸ್ವಲ್ಪ ಲೈಟಾಗಿ ಫ್ರೈ ಮಾಡ್ಕೊಬೇಕು. ಇದಕ್ಕೆ ಬೇಕಾದ್ರೆ ನೀವು ಕಡಲೆಬೇಳೆ ಬೇಕಾದರೂ ಹಾಕ್ಕೋಬೋದು. ಹಾಗೆಯೇ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಈರುಳ್ಳಿನೂ ಕೂಡ ಸೇರಿಸ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಈರುಳ್ಳಿ ಹಾಕಿದಷ್ಟು ಜಾಸ್ತಿ ಚೆನ್ನಾಗಿರುತ್ತೆ ಟೇಸ್ಟು. ಮಾಡಿಕೊಂಡು ಕಲರ್ ಸ್ವಲ್ಪ ಚೇಂಜ್ ಆಗ್ತಿದ್ದಂಗೆ ಈ ಕಡಲೆಕಾಳು ನಾವೇನು ನೆನೆಸಿ ಬೇಯಿಸ್ಕೊಂಡಿದ್ದೀವಲ್ಲ ಅದನ್ನು ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಒಂದು 2 ನಿಮಿಷ ಫ್ರೈ ಮಾಡ್ಕೊಬೇಕಾಗತ್ತೆ ಈರುಳ್ಳಿ ಜೊತೆಗೇ. ಫ್ರೈ ಮಾಡ್ಕೊಂಡಾದ್ಮೇಲೆ ಇದಕ್ಕೆ ಲಾಸ್ಟಲ್ಲಿ ಕಾಯಿ ತುರಿನ ಸೇರಿಸ್ಕೋಬೇಕು. ಒಂದು 4ರಿಂದ 5 ಟೇಬಲ್ ಸ್ಪೂನ್ ಅಷ್ಟು ಕಾಯಿ ತುರಿನ ಸೇರಿಸ್ಕೊತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ. ಕಾಯಿ ತುರಿ ಹಾಕಿದಷ್ಟು ಟೇಸ್ಟು ಜಾಸ್ತಿ ಇದು. ಮತ್ತು ಪ್ರಸಾದಕ್ಕೂ ಆಗುತ್ತೆ ಮತ್ತು ಸ್ನ್ಯಾಕ್ಸ್ಗೂ ಆಗುತ್ತೆ ಅಂತ ಅಂದ್ಬಿಟ್ಟು ಇದನ್ನೇ ಮಾಡ್ಕೊತಾ ಇದ್ದೀನಿ. ಲಾಸ್ಟಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ಆಲ್ರೆಡಿ ಬೇಯಕ್ಕೆ ಉಪ್ಪು ಹಾಕಿರ್ತೀವಿ, ಸೊ ನೋಡಿಕೊಂಡು ಹಾಕ್ಕೊಳ್ಳಿ. ಹಾಕ್ಕೊಂಡು ಒಂದು 2 ನಿಮಿಷ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಒಂದು 2 ನಿಮಿಷ ಅದರಲ್ಲೇ ಬೇಯಿಸ್ಕೊಬೇಕಾಗತ್ತೆ. ಬೇಯಿಸ್ಕೊಂಡ್ಬಿಟ್ರೆ ಕಡಲೆ ಉಸ್ಲಿ ಅಂತೂ ರೆಡಿ ಆಗಿಬಿಡುತ್ತೆ. ತುಂಬ ರುಚಿಯಾಗಿರುತ್ತೆ ಮತ್ತು ಬೇಗ ಕ್ವಿಕ್ಕಾಗಿ ಆಗುತ್ತೆ. ಎಡೆಡ್ ಮಾಡೋ ಟೆನ್ಷನ್ ಇರಲ್ಲ ಅಂತ ಅಂದ್ಬಿಟ್ಟು ಕಡಲೆ ಉಸ್ಲಿನ ಮಾಡಿ ಇಟ್ಕೊಂಡು ಅದು ಪ್ರಸಾದಕ್ಕೂ ಆಗುತ್ತೆ ಮತ್ತು ಸ್ನ್ಯಾಕ್ಸ್ಗೂ ಆಗುತ್ತೆ ಅಂತ ಅಂದ್ಬಿಟ್ಟು ಎತ್ತಿಟ್ಕೊಂಡೆ. ಹಾಗೆಯೇ ಇಲ್ಲಿ ಕ್ಯಾರೆಟ್ ರೈಸ್ ಮಾಡ್ಕೊಳ್ಳೋದಕ್ಕೆ ಅನ್ನ ಮಾಡ್ಕೊಂಬಿಡೋಣ ಅಂತ ರೈಸು ಕೂಡ ಇಟ್ಬಿಟ್ಟೆ. ವಿಷಿಲ್ ಬಂದರೆ ಆಮೇಲೆ ಕ್ಯಾರೆಟ್ ರೈಸ್ ಮಾಡ್ಕೊಬೋದು ಅಂತಂದ್ಬಿಟ್ಟು ಮಾಡ್ಕೊತಾ ಇದ್ದೀನಿ. ಹಾಗೆಯೇ ಪ್ರಸಾದಕ್ಕೂ ಕೂಡ ಸ್ವಲ್ಪ ಸಪ್ರೇಟಾಗಿ ಎತ್ತಿಟ್ಬಿಟ್ಟು ದೇವ್ರ ಮನೇಲಿ ಇಟ್ಬಿಟ್ಟೆ. ಆಮೇಲೆ ನಮ್ಮ ಮನೆಯವ್ರನ್ನ ತಿನ್ನೋಕ್ಕೆ ಬಂದಾಗ ಕೈಯೆಲ್ಲ ಎಂಜಲೆಲ್ಲ ಸೋಗಬಾರ್ದು ಅಂತಂದ್ಬಿಟ್ಟು ಅದನ್ನು ಕೂಡ ಎತ್ತಿಟ್ಬಿಟ್ಟು ಬಂದು ನಾನು ತಲೆ ಎಲ್ಲ ನೀಟಾಗಿ ಒರೆಸ್ಕೊಂಡು ಒಂಥರ ತಲೆ ಭಾರ ಅನಿಸ್ತಾ ಇತ್ತು. ಹಂಗಾಗಿ ತಲೆ ಎಲ್ಲ ನೀಟಾಗಿ ತವ ಎಲ್ಲ ಒರೆಸ್ಕೊಂಡು ಬಂದು ಮಾಡ್ಕೊತಾ ಇದ್ದೀನಿ ಕ್ಯಾರೆಟ್ ರೈಸ್ಗೆ. ಮತ್ತು ನನ್ನ ಮಗಳಿಗೆ ನಾನು ಏರ್ ಕಟ್ ಮಾಡ್ತಾ ಇಲ್ಲ. ಅವಳಿಗೆ ಕೂದಲು ಚೆನ್ನಾಗಿ ಬೆಳೆಸೋಣ ಇನ್ನು ಮುಂದಕ್ಕೆ ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ಅವಳಿಗೂ ಕೂಡ ತುಂಬ ಇಷ್ಟ ಕೂದಲು ಬೆಳೆಸೋದು. ಮತ್ತು ಇವಾಗ ಭರತನಾಟ್ಯ ಡ್ಯಾನ್ಸ್ ಕ್ಲಾಸಿಗೆ ಬೇರೆ ಕಳಿಸ್ತಾ ಇದ್ದೀವಲ್ವ, ಸೊ ಹಂಗಾಗಿ ತುಂಬ ಕೂದಲಿರೋದ್ರಿಂದ ಮುಖಕ್ಕೆ ಬರ್ತಾಯಿತ್ತು. ಹಿಂದಿನ ದಿನವೇ ಸ್ನಾನ ಮಾಡಿಸಿರೋದ್ರಿಂದ ಫುಲ್ಲು ಡ್ರೈ ಆಗಿತ್ತಲ್ಲ, ಹಂಗಾಗಿ ಸ್ವಲ್ಪ ಎಣ್ಣೆಲ್ಲ ಅಪ್ಲೈ ಮಾಡಿಬಿಟ್ಟು ಇಲ್ಲಿ ನಾನು ಬಂದು ಕ್ಯಾರೆಟ್ ರೈಸ್ ಮಾಡ್ಕೊಳ್ಳೋಣ ಅಂತ ಬಂದೆ. ಹಾಗೆಯೇ ಇಲ್ಲಿ ಕ್ಯಾರೆಟ್ ರೈಸ್ ಹೆಂಗಪ್ಪ ಮಾಡೋದಂದರೆ ಒಂದು ಪ್ಯಾನ್ಗೆ ಒಂದು 4ರಿಂದ 5 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆನ ಸೇರಿಸ್ಕೊಂಡು ಕಡಲೆಬೇಳೆ, ಚಕ್ಕೆ, ಲವಂಗ ಮತ್ತು ಪಲಾವ್ ಎಲೆನ ಸೇರಿಸ್ಕೊಂಡು ಇದಕ್ಕೆ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಈರುಳ್ಳಿ ಮತ್ತು ಗೋಡಂಬಿ ಇದನ್ನು ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಗೋಡಂಬಿ ಫಸ್ಟಿಗೆ ಹಾಕೋದಕ್ಕೆ ಹೋಗಬೇಡಿ, ಸೀದೋಗ್ಬಿಡುತ್ತೆ, ಚೆನ್ನಾಗಿರಲ್ಲ. ಈರುಳ್ಳಿನ ಹಾಕ್ಕೊಂಡು ಅದನ್ನು ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ಎಣ್ಣೆಲಿ ಫ್ರೈ ಮಾಡಿಕೊಂಡು ಕಲರೆಲ್ಲ ಸ್ವಲ್ಪ ಚೇಂಜ್ ಆಗ್ತಿದ್ದಂಗೆ ಕ್ಯಾರೆಟ್ ತುರಿನ ಸೇರಿಸ್ಕೊಂಡು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಕ್ವಾಂಟಿಟಿ ನೋಡಿಕೊಂಡು ಒಂದು 2 ನಿಮಿಷ ಎಣ್ಣೆಲಿ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ಒಂದು 2 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ. ಅದು ಸ್ವಲ್ಪ ಲೈಟಾಗಿ ಅಂದರೆ ಫ್ಲೇಮ್ ಕಮ್ಮಿನ ಇಟ್ಬಿಟ್ಟು ಮಾಡ್ಕೊಳ್ಳಿ, ಬೇಗ ಸೀದೋಗೋ ಚಾನ್ಸಸ್ ಇರುತ್ತೆ. ಹಂಗಾಗಿ ಕಮ್ಮಿ ಇಟ್ಕೊಂಡು ಒಂದು ಸ್ವಲ್ಪ ಬೆಂದಾದಮೇಲೆ ಇದಕ್ಕೆ ನಾನು ರೈಸನ್ನು ಸೇರಿಸ್ಕೊತಾ ಇದ್ದೀನಿ. ಅಂದರೆ ಸಣ್ಣ ಅಕ್ಕಿನೇ ಇಟ್ಟಿದ್ದೆ ನಾನು, ಅಂದರೆ ಮಸೂರಿ ಅಕ್ಕಿನೇ ಇಟ್ಟಿದ್ದೆ. ಅದು ಕೂಡ ಚೆನ್ನಾಗಿತ್ತು. ಅದನ್ನು ಉದುರಾಗಿ ನೀಟಾಗಿ, ಅಂದರೆ ತುಂಬ ಬಿಸಿಯಲ್ಲೇ ಮುಗಿಸ್ಕೋಕ್ಕೆ ಹೋಗಬಾರ್ದು, ಒಂಥರ ಮುದ್ದೆ ಥರ ಆಗಿಬಿಡುತ್ತೆ. ಹಂಗೆ ಲೈಟಾಗಿ ತುಂಬ ತಿರುಗಿಸ್ತೀರಾ ಫ್ರೈ ಮಾಡಿಕೊಂಡು ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಮತ್ತು ಕಾಯಿ ತುರಿನ ಸೇರಿಸ್ಕೊಂಡು ಫ್ರೈ ಮಾಡ್ಕೊಂಡ್ಬಿಟ್ರೆ ಕ್ಯಾರೆಟ್ ರೈಸ್ ಅಂತೂ ರೆಡಿನೇ ಆಗಿಬಿಡತ್ತೆ. ಟೈಮ್ ಇಲ್ಲ ಏನಪ್ಪ ಮಾಡ್ಕೊಳ್ಳೋದು ಅಂದಾಗ ಈ ರೆಸಿಪಿನ ಒಂದ್ಸಲ ಟ್ರೈ ಮಾಡಿ. ಬೇಗ ಕ್ವಿಕ್ಕಾಗಿ ಆಗುತ್ತೆ ಮತ್ತು ಟೇಸ್ಟು ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಕೆಲವೊಂದು ಮಕ್ಕಳು ಕ್ಯಾರೆಟ್ ತಿನ್ನಲ್ಲ, ಈ ಥರ ವೆಜಿಟೇಬಲ್ಸ್ ಎಲ್ಲ ತಿಂದಾಗ ಈ ಥರ ಮಾಡ್ಕೊಳ್ಳೋದು ತುಂಬಾ ಒಳ್ಳೆಯದು. ಹಾಗೆಯೇ ಇವತ್ತಿನ ಲಂಚ್ ಬಾಕ್ಸ್ ಎಲ್ಲ ರೆಡಿ ಮಾಡ್ತಾ ಇದ್ದೀನಿ. ಮಾಮೂಲಿ ನಮ್ಮ ಹಸ್ಬೆಂಡ್ಗೆ, ನನ್ನ ಮಗಳಿಗೆ ಕ್ಯಾರೆಟ್ ರೈಸ್ನ ಫಿಲ್ ಮಾಡಿಬಿಟ್ಟು ಕಡಲೆ ಉಸ್ಲಿನ ಸ್ನ್ಯಾಕ್ಸ್ಗೆ ಹಾಕ್ತಾಯಿದ್ದೀನಿ ಅಷ್ಟೇ, ಇನ್ನೇನು ಆಗ್ತಾಯಿಲ್ಲ ಇವತ್ತು. ಅದನ್ನೆಲ್ಲ ಹಾಕ್ಬಿಟ್ಟು ನಾನು ಕೂಡ ದೇವಸ್ಥಾನಕ್ಕೆ ಹೋಗೋದಿತ್ತು, ಟೈಮ್ ಆಗಿತ್ತು. ಅಂದರೆ ನಮ್ಮ ಮನೆ ಹತ್ರ ನೇಬರ್ಸು ಫ್ರೆಂಡ್ಸ್ ಇದ್ದಾರೆ, ಸೊ ಅವ್ರ ಜೊತೆ ಹೋಗೋದಿತ್ತು. ಹಾಗಾಗಿ ಅವರು ಕೂಡ ಕರೆದಿದ್ರು. ನಮ್ಮ ಮನೆ ಹತ್ರ ಅದೇ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಇದೆ ಅಂತ ಹೇಳಿದ್ನಲ್ಲ, ಅಲ್ಲಿ ತುಂಬ ಚೆನ್ನಾಗಿ ಪೂಜೆ ಮಾಡ್ತಾರೆ. ಅಮಾವಾಸ್ಯೆ ಮತ್ತು ಪೌರ್ಣಮಿ ದಿನ ತುಂಬ ಚೆನ್ನಾಗಿ ಪೂಜೆ ಮಾಡ್ತಾರೆ, ಸುದರ್ಶನ ಹೋಮ ಎಲ್ಲ ಮಾಡ್ತಾರೆ. ಹಂಗಾಗಿ ನಾನು ಒನ್ ಟೈಮ್ ಹೋಗಿರಲಿಲ್ಲ, ಆ ಟೈಮಲ್ಲಿ ನಾರ್ಮಲ್ ಟೈಮಲ್ಲಿ ಹೋಗಿದ್ದೀನಿ. ಅದಕ್ಕೆ ಈ ಸಲ ಹೋಗಿ ಬರೋಣ ಅಂತ ಅಂದ್ಬಿಟ್ಟು ಅಂದ್ಕೊಂಡೆ.
ಸರಿ ಅಂತ ಹೋಗೋಣ ಅಂತ ಬೇಗ ಬೇಗ ಕ್ವಿಕ್ಕಾಗಿ ಮಾಡ್ಕೋತಾ ಇದ್ದೆ. ಅವರು ಕೂಡ ಎಲ್ಲ ಆಫೀಸ್ಗೆ ಹೋದ್ರು, ಸ್ಕೂಲ್ಗೂ ಹೋದ್ಲು. ಬಟ್ ಕಿಚನಲ್ಲಿ ಈ ಥರ ಇರೋದು ನೋಡಿಬಿಟ್ಟು ನನಗೆ ಯಾಕೋ ಪೂಜೆ ಮಾಡೋದಕ್ಕೆ ಮನಸ್ಸಾಗಲಿಲ್ಲ. ಹಂಗಾಗಿ ಒಂದ್ಸಲ ನೀಟಾಗಿ ಕ್ಲೀನ್ ಮಾಡ್ಕೊಂಬಿಡೋಣ ಅಂತ ಮಾಡ್ಕೊತಾ ಇದ್ದೆ. ಕಿಚನಲ್ಲಿ ನೀಟಾಗಿ ಕ್ಲೀನ್ ಮಾಡಿಬಿಟ್ಟು ಸಿಂಕಲ್ಲಿ ಪಾತ್ರೆ ಎಲ್ಲ ತೆಗೆದುಬಿಟ್ರೆ ಒಂಥರ ನೆಮ್ಮದಿ. ಆಮೇಲೆ ಪೂಜೆ ಮಾಡಿದ್ರೆ ಒಂಥರ ಸ್ಯಾಟಿಸ್ಫ್ಯಾಕ್ಷನ್ ನನಗೆ. ಅದಾದಮೇಲೆ ಸರಿ ಅಂತ ಹಿಂದಿನ ದಿನ ದೇವ್ರ ಸಾಮಾನೆಲ್ಲ ತೊಳೆದಿಟ್ಟಿದ್ನಲ್ವ, ಅರ್ಶಿನ ಕುಂಕುಮ ಏನೂ ಇಟ್ಟಿರಲಿಲ್ಲ. ಹಂಗಾಗಿ ಇವತ್ತೇ ನಾನು ಬೆಳಗ್ಗೆನೇ ಅರ್ಶಿನ ಕುಂಕುಮ ಎಲ್ಲ ಇಟ್ಕೊಂಡು ರೆಡಿ ಮಾಡ್ಕೊತಾ ಇದ್ದೀನಿ. ಈ ದೇವಸ್ಥಾನದಲ್ಲಿ 8:30ಯಿಂದ 10:00ವರೆವರೆಗೂ ಹೋಮ ನಡೆಯುತ್ತೆ ಆಯಿತಾ. ಅಷ್ಟರೊಳಗಡೆ ಹೋಗೋಣ ಅಂತ ಕ್ವಿಕ್ಕಾಗಿ ಮಾಡ್ಕೊತಾ ಇದ್ದೀನಿ. ಬಟ್ ಆಗ್ತಾನೆ ಇರಲಿಲ್ಲ. ಆಲ್ರೆಡಿ 9:30ಗೆ ಹೋಗೋಣ ಅಂತ ನಾವೆಲ್ಲ ಅಂದ್ಕೊಂಡಿದ್ವಿ, ಅಕ್ಕಪಕ್ಕದ ಮನೆಯವರು. ಅಷ್ಟರಲ್ಲಿ ಹೋಗೋಣ ಅಂತ ಅಂದ್ಕೊಂಡ್ರೆ ಅಲ್ಲಿ ಟೈಮ್ ಆಗೇ ಹೋಗಿತ್ತು. ಆಲ್ರೆಡಿ ನಾನು 9-10 ಆಗೋಗಿತ್ತು. ಇನ್ನು ನಾನು ಪೂಜೆಗೆಲ್ಲ ರೆಡಿ ಮಾಡಿ ನಾನು ರೆಡಿಯಾಗಿ ಹೋಗಬೇಕು ಅಂತ ಕ್ವಿಕ್ಕಾಗಿ ಮಾಡ್ಕೊತಾ ಇದ್ದೀನಿ. ಬಟ್ ಕೆಲವೊಂದು ಸಲ ನನಗೆ ಈ ಥರ ಗಡಿಬಿಡಿಯಲ್ಲಿ ಪೂಜೆ ಮಾಡಬೇಕಂದ್ರೆ ಒಂಥರ ಹಿಂಸೆ ಅನಿಸ್ಬಿಡುತ್ತೆ. ಅದಕ್ಕೆ ಆಲ್ಮೋಸ್ಟ್ ನಾನು ಸಂಜೆ ಹೊತ್ತೇ ನಾನು ಮಾಡ್ಕೊಳ್ಳೋದು. ಅಂದರೆ ಬೆಳಗ್ಗೆ ಹೊತ್ತು ಆಗೋದಿಲ್ಲ, ಏನಾದರೂ ಕೆಲಸ ಇರುತ್ತೆ. ಸೊ ಮಧ್ಯಾಹ್ನದ ಹೊತ್ತು ಪೂಜೆ ಮಾಡಬೇಕು ಅಂದರೂ ಹಿಂಗೇನೋ ಸ್ಯಾಟಿಸ್ಫ್ಯಾಕ್ಷನ್ ಇರೋಲ್ಲ. ಈ ಟೈಮಲ್ಲಿ ಮಾಡಬೇಕಾ ಅಂತ ಅನಿಸ್ತಾ ಇರುತ್ತೆ. ಬೆಳಗ್ಗೆ ಸಂಜೆ ಪೂಜೆ ಮಾಡಿ ಮಾಡ್ಕೊಬೇಕು ಅಂತ ಏನೂ ಅನಿಸಲ್ಲ. ಅದಕ್ಕೋಸ್ಕರ ನಾನು ಆಲ್ಮೋಸ್ಟ್ ಸಂಜೆನೇ ಮಾಡ್ಕೊತೀನಿ. ಅಂದರೆ ನೆಮ್ಮದಿಯಾಗಿ ಪೀಸ್ಫುಲ್ಲಾಗಿ ಮಾಡ್ಕೋಬೋದು ಅಂತ. ಗಡಿಬಿಡಿಯಲ್ಲಿ ಪೂಜೆ ಮಾಡಿದ್ರೆ ಅದೇನೋ ಮಾಡ್ದಂಗೆ ಕೂಡ ಫೀಲ್ ಆಗಲ್ಲ. ಬಟ್ ದೇವರೇ ನೀನೇ ನೋಡ್ಕೊಳಪ್ಪ ಅಂತ ಹೇಳಿ ಮುಂದೆ ಹೋಗೋದು ಅಷ್ಟೇ. ಸೊ ನೋಡಿ, ನಾನು ಈ ಥರ ಸಿಂಪಲ್ಲಾಗಿ ರೆಡಿ ಮಾಡ್ಕೊತೀನಿ ಅಷ್ಟೇ. ಈ ಥರ ವಿಳೆದೆಲ್ಲ ಇಟ್ಬಿಟ್ಟು ಕುಂಕುಮ ಎಲ್ಲ ಈ ಥರ ಸಿಂಪಲ್ಲಾಗಿ, ತೆಂಗಿನಕಾಯಿಗೆಲ್ಲ ಯಾವುದೇ ರೀತಿ ಅಲಂಕಾರ ಎಲ್ಲ ಮಾಡೋದಕ್ಕೆ ಹೋಗಲ್ಲ. ಇದು ತೆಂಗಿನಕಾಯಿಗೆಲ್ಲ ಅಲಂಕಾರ ಮಾಡಬೇಕಂದ್ರೆ ನಾನು ವರಲಕ್ಷ್ಮಿ ಹಬ್ಬದ ದಿನವೇ ಮಾತ್ರನೇ. ಸೊ ಆ ಥರ ಎಲ್ಲ ಮಾಡೋಷ್ಟು ನಂಗೆ ಟೈಮು ಇರೋದಿಲ್ಲ. ಆದಾಗ ಮಾಡ್ಕೊತೀನಿ ಅಷ್ಟೇ. ನಾನು ಕೂಡ ಈ ಥರ ಸಿಂಪಲ್ಲಾಗಿ ಹೂವನ್ನೆಲ್ಲ ಇಟ್ಬಿಟ್ಟು ರೆಡಿ ಮಾಡ್ಕೊತಾ ಇದ್ದೀನಿ. ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಪೂಜೆನ ಮಾಡ್ಕೊತಾರೆ. ಕೆಲವೊಬ್ಬರು ಕೆಲವೊಂದನ್ನು ನಂಬ್ತಾರೆ, ಕೆಲವೊಂದನ್ನು ನಂಬಲ್ಲ. ಹಂಗಾಗಿ ನಾನಂದರೆ ದೇವ್ರನ್ನ ನಂಬ್ತೀನಿ. ಬಟ್ ಕೆಲವೊಂದು ಮೂಢನಂಬಿಕೆಗಳನ್ನೆಲ್ಲ ನಾನು ನಂಬೋದಿಲ್ಲ. ನನಗೇನೋ ಅದು ಅಷ್ಟು ಇಷ್ಟ ಆಗಲ್ಲ. ಕೆಲವೊಂದು ನಮ್ಮ ಮನಸ್ಸಿಗೆ ಅನಿಸ್ಬೇಕು ಈ ಥರ ಮಾಡಬೇಕು ಅಂತ, ಕೆಲವೊಬ್ಬರಿಂದ ನಮಗೆ ಬರೋದಲ್ಲ ಅದು. ಹಂಗಾಗಿ ನಾನು ದೇವ್ರನ್ನ ನಂಬ್ತೀನಿ, ದೇವರಿದ್ದಾರೆ. ಬಟ್ ಅದು ಕೆಲವೊಂದು ಏನೇನೋ ಸೃಷ್ಟಿಗಳು ಮಾಡ್ತಾರಲ್ಲ ಅದನ್ನೆಲ್ಲ ನಾನು ನಂಬೋದಿಲ್ಲ. ನಮ್ಮ ಹಸ್ಬೆಂಡ್ ಅಂತೂ ಪೂಜೆ ಕೂಡ ಮಾಡಲ್ಲ, ಅವ್ರು ಅದನ್ನು ಕೂಡ ನಂಬಲ್ಲ. ಅವ್ರ ಕೆಲಸನ ಅಷ್ಟೇ ಅವ್ರು ನಂಬ್ತಾರೆ. ಆ ಥರ ಒಬ್ಬೊಬ್ಬರ ನಂಬಿಕೆ ಒಂದೊಂದು ಥರ ಇರುತ್ತೆ ಅಷ್ಟೇ. ಹಾಗೆಯೇ ಎಲ್ಲರೂ ಸ್ಯಾರಿ ಉಟ್ಕೊಂಡು ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಹಂಗಾಗಿ ಸ್ಯಾರಿ ನಾನು ಉಡೋದು ಇಲ್ವಲ್ಲ, ರೇರಾಗಿ ನೋಡಿ ನಾನು ಈ ಥರ ಸಿಂಪಲ್ಲಾಗಿ ಇಷ್ಟಪಡೋದು ಸ್ಯಾರಿ. ನನಗೆ ಅದೇನೋ ಗ್ರ್ಯಾಂಡಾಗಿ ತುಂಬ ಓವರಾಗಿ ರೆಡಿ ಆಗೋದು ಇಷ್ಟ ಆಗಲ್ಲ, ಉಟ್ಕೊಳ್ಳೋದು ಇಷ್ಟ ಆಗಲ್ಲ. ಏನಾದರೂ ಫಂಕ್ಷನ್ ಇದ್ದರೆ ಫೋರ್ಸ್ಫುಲಿ ಉಟ್ಕೊಂಡು ಹೋಗೋದು ಅಷ್ಟೇ. ಸರಿ ಅಂತ ಪೂಜೆ ಎಲ್ಲ ಮುಗಿಸಿ ನಾನು ಕೂಡ ರೆಡಿಯಾಗಿ ದೇವಸ್ಥಾನಕ್ಕೆ ಹೊರಟ್ವಿ. ಸೊ ನೋಡಿದ್ರಲ್ಲ, ಇದಾಗಿತ್ತು ಇವತ್ತಿನ ಲಾಗ್. ಸೊ ಐ ಹೋಪ್ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ವೀಡಿಯೋಸ್ನ ನೋಡ್ತಿದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಹೀಗೆ ನನಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ನೆಕ್ಸ್ಟ್ ಲಾಗಲ್ಲಿ ಸಿಗ್ತೀನಿ. ಎಲ್ಲರಿಗೂ ಟಾಟಾ, ಟೇಕ್ ಕೇರ್, ಬೈ ಬೈ.